ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಸಾಲ ಕಡಲೆ ಬೀಜ ಹೇಗೆ ನಾನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಸಾಲ ಕಡಲೆ ಬೀಜ ಮಾಡೋಕ್ಕೆ ಮೊದಲು ನಾನಿಲ್ಲಿ 1 ಸ್ಪೂನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ನೋಡ್ಬೋದು, ಒಂದು ದೊಡ್ಡನೇ ಸ್ಪೂನಲ್ಲಿ 1 ಸ್ಪೂನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನು ಅಕ್ಕಿ ಹಿಟ್ಟು, ಈ ಥರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಹಿಂಗು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕಲರ್ಗೋಸ್ಕರ ಅಚ್ಕಾರದ ಪುಡಿ ಬಳಸಿದ್ದೀನಿ. ಅಚ್ಕಾರದ ಪುಡಿ ಸ್ವಲ್ಪ ಕಲರ್ ಇರೋದನ್ನ ಬಳಸಿದ್ರೆ ಕೆಂಪು ಕಲರ್ ಬರುತ್ತೆ. ಹಾಗೆಯೇ ಕಲರ್ಗೋಸ್ಕರ ಫುಡ್ ಕಲರ್ ಕೂಡ ಸೇರಿಸ್ಬೋದು. ಹಸಿ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಆನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಸ್ಪೂನ್ ಸಹಾಯದಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದರೆ ಕೈಲಿ ಮಿಕ್ಸ್ ಮಾಡ್ಕೋಬೋದು, ಸ್ವಲ್ಪನೇ ಇರೋದ್ರಿಂದ ಸ್ಪೂನಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಗಂಟು ಇಲ್ಲದ ರೀತಿ ನೀಟಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ದಿವಸ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳುವಾಗ್ಬಿಡುತ್ತೆ. ತೆಳು ಆದರೆ ಕಡಲೆ ಬೀಜಕ್ಕೆ ಮಸಾಲೆ ಏನಿದೆಯೋ ಹಿಡಿಯಲ್ಲ. ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಗಂಟಿಲ್ಲದ ರೀತಿ ಅಂಟು ರೀತಿ ಬರಬೇಕು. ಅಂಟು ರೀತಿ ಬರೋ ಹಾಗೆ ಕಲಸಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಎಣ್ಣೆಲಿ ಕರ್ಕೊಂಡ್ರೆ ಮಸಾಲೆ ಕಡಲೆ ಬೀಜ ರೆಡಿ ಆಗುತ್ತೆ. ಇದನ್ನು ಪ್ಲೇಟ್ ತುಂಬ ಈ ರೀತಿ ಹರಡಿ ಆನಂತರ ಒಂದು 5 ನಿಮಿಷಗಳ ಕಾಲ ಹಾಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂದ್ಬಿಟ್ಟು 5 ನಿಮಿಷಗಳ ಕಾಲ ಹಾಗೆ ಮುಚ್ಚಿಡ್ತಾಯಿದ್ದೀನಿ. ಆನಂತರ ಒಂದು 5 ನಿಮಿಷ ಆಗಿದೆ. ಆನಂತರ ತೆಕ್ಕೊಂಡು ಇದು ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಹಾಗೆ ಇಲ್ಲಿ ಕಡಲೆ ಬೀಜ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಎಣ್ಣೆಲಿ ಕರ್ಕೊಳ್ಳೋಣ. ಸ್ವಲ್ಪ ಕೆಂಪು ಕಲರ್ ಬರೋ ರೀತಿ ಇದನ್ನ ಬೇಯಿಸ್ಕೋಬೇಕು. ಹೀಗೆ ಒಂದೊಂದೇ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಒಂದೊಂದೇ ಹಾಕ್ಕೊಂಡು ಈ ರೀತಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಮಧ್ಯಮ ಉರಿ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಆದರೆ ಸ್ವಲ್ಪ ಕಡಲೆ ಬೀಜ ಸೀದೋಗ್ಬಿಡುತ್ತೆ. ಅದರಿಂದ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೀಜ ಬೇಯಿಸ್ತಾಯಿದ್ದೀನಿ. ಹಾಗೆ ಇದೇ ರೀತಿ ಎಲ್ಲ ಕಡಲೆ ಬೀಜನೂ ಬೇಯಿಸ್ಕೊಂಡು ನಂತರ ಸ್ವಲ್ಪ ಎಣ್ಣೆ ಆರಿದೆ ಅಂತ ಆದಮೇಲೆ ಕರಿಬೇವು ಸ್ವಲ್ಪ ಈ ರೀತಿ ಒಗ್ಗರಣೆ ಕೊಟ್ಕೊಂಡು ಲಾಸ್ಟಿಗೆ ಸೇರಿಸಿದ್ರೆ ಕಡಲೆ ಬೀಜ ರೆಡಿ ಆಗುತ್ತೆ. ಹಾಗೆ ನೋಡ್ಬೋದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.